ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ ಅಥವಾ ವಾರ್ ಮತ್ತಷ್ಟು ತಾರಕಕ್ಕೇರುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅಮೆರಿಕ, ಇರಾನ್, ಪಾಕಿಸ್ತಾನದಲ್ಲಿ ಮುಖಾಮುಖಿಯಾಗಿ ಮಾತುಕತೆ ನಡೆಸ್ತಾ ಇದೆ. ಇರಾನ್ ಡಿಮ್ಯಾಂಡ್ಸ್ಗೆ ಟ್ರಂಪ್ ಹೇಳಿದ್ದೇನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಪಾಕಿಸ್ತಾನದಲ್ಲಿ ಅಮೆರಿಕ ಮತ್ತು ಇರಾನ್ ಸಂಧಾನಕ್ಕೆ ಸರ್ಕಸ್. ದಶಕಗಳ ದ್ವೇಷಕ್ಕೆ ಅಂತ್ಯನ? ಸಭೆ ವಿಫಲವಾದ್ರೆ ರಣಯುದ್ಧನ? ಶಾಂತಿ ಮಾತುಕತೆ ನಡುವೆ ಲೆಬನಾನ್ ಮೇಲೆ ಇಸ್ರೇಲ್ ಅಟ್ಯಾಕ್. ದಶಕಗಳಿಂದ ಪರಸ್ಪರ ಶತ್ರುಗಳಂತೆ ಕಾದಾಡುತ್ತಿರುವ ಇರಾನ್ ಮತ್ತು ಅಮೆರಿಕ ಈಗ ಸಂಧಾನದ ಹಾದಿಗೆ ಬಂದಿವೆ. ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಉಭಯ ದೇಶಗಳ ಉನ್ನತ ಮಟ್ಟದ ನಿಯೋಗ ಮಾತುಕತೆ ನಡೆಸುತ್ತಿವೆ. ಸಭೆಯಲ್ಲಿ ಎರಡೂ ದೇಶಗಳ ನಾಯಕರು ನೇರ ಮಾತುಕತೆ ನಡೆಸುತ್ತಿದ್ದಾರೆ. ಅಮೆರಿಕವನ್ನು ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವ ವಹಿಸಿದ್ರೆ, ಇರಾನ್ ಅನ್ನು ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗರ್ ಗಾಲಿಬಾಫ್ ನೇತೃತ್ವ ವಹಿಸಿದ್ದಾರೆ. ಮಾಹಿತಿ ಪ್ರಕಾರ ಮೊದಲ ಸುತ್ತಿನ ಸುಮಾರು 3 ಗಂಟೆಗಳ ಕಾಲ ನಡೆದ ಮಾತುಕತೆ ಅಂತ್ಯವಾಗಿದೆ. ಇರಾನ್ ಲೆಬನಾನ್ ಮೇಲಿನ ದಾಳಿಯನ್ನ ತಕ್ಷಣವೇ ನಿಲ್ಲಿಸಬೇಕೆಂದು ಒತ್ತಾಯಿಸಿದೆ. ನಲವತ್ತೇಳು ವರ್ಷಗಳ ಹಿಂದೆ 1979ರಲ್ಲಿ ಇರಾನ್ನ ಇಸ್ಲಾಮಿಕ್ ಕ್ರಾಂತಿಯ ನಂತರ ಎರಡೂ ದೇಶಗಳು ಮುಖಾಮುಖಿ ಮಾತುಕತೆ ನಡೆಸ್ತಾ ಇರೋದು ಇದೇ ಮೊದಲು. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಿರುವ ಮಾತುಕತೆಗಳು ಅಂತಿಮ ತೀರ್ಮಾನಕ್ಕೆ ಬರಲು ವಿಫಲವಾದರೆ ಇಸ್ರೇಲ್ ಅನ್ನ ಮಾತ್ರ ದೂಷಿಸಲಾಗುವುದಿಲ್ಲ ಎಂದು ಇರಾನ್ ಈ ಹಿಂದೆ ಹೇಳಿತ್ತು. ಇಸ್ರೇಲ್ ಮತ್ತು ಅಮೆರಿಕ ತಮ್ಮ ನಿರ್ಧಾರಗಳಲ್ಲಿ ಸಂಬಂಧ ಹೊಂದಿವೆ. ಆದ್ದರಿಂದ ಮಾತುಕತೆ ವಿಫಲವಾದರೆ ಅಮೆರಿಕವನ್ನು ಸಹ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಅಂತ ಇರಾನ್ ಹೇಳ್ತಿದೆ. ಇನ್ನು ಕದನ ವಿರಾಮಕ್ಕೆ ಇರಾನ್ ಹಾಕಿರೋ ಷರತ್ತುಗಳೇನು ಅನ್ನೋದನ್ನ ನೋಡೋದಾದ್ರೆ, ಅಮೆರಿಕ ಹೇರಿರುವ ಆರ್ಥಿಕ ನಿರ್ಬಂಧ ತೆಗೆದುಹಾಕಬೇಕು, ವಿದೇಶಗಳಲ್ಲಿ ಸ್ಥಗಿತಗೊಳಿಸಲಾದ ಇರಾನ್ ಆಸ್ತಿಗಳನ್ನ ಬಿಡುಗಡೆ ಮಾಡಬೇಕು, ಅಲ್ಲದೆ ಇಸ್ರೇಲ್ ನಡೆಸುತ್ತಿರುವ ದಾಳಿಗಳು ಕೇವಲ ಇರಾನ್ ಮೇಲೆ ಮಾತ್ರವಲ್ಲದೆ ಲೆಬನಾನ್ನ ಹಿಜ್ಬುಲ್ಲಾ ಮೇಲೂ ನಿಲ್ಲಬೇಕು ಎಂದು ಇರಾನ್ ಪ್ರಮುಖ ಆಗ್ರಹವಾಗಿದೆ. ಇತ್ತ ಅಮೆರಿಕ ಕೂಡ ಇರಾನ್ ಮುಂದೆ ಕಠಿಣ ಬೇಡಿಕೆಗಳನ್ನ ಇಟ್ಟಿದೆ. ಆ ಡಿಮ್ಯಾಂಡ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ, ಇರಾನ್ ತನ್ನ ಯುರೇನಿಯಂ ದಾಸ್ತಾನುಗಳನ್ನ ಒಪ್ಪಿಸಬೇಕು, ಇರಾನ್ನಲ್ಲಿ ಕ್ಷಿಪಣಿ ಅಭಿವೃದ್ಧಿ ನಿಲ್ಲಿಸಬೇಕು, ಇರಾನ್ ಜೈಲಿನಲ್ಲಿರುವ ಅಮೆರಿಕದ ಪ್ರಜೆಗಳನ್ನ ಬಿಡುಗಡೆ ಮಾಡಬೇಕು, ಹರ್ಮುಜ್ ಜಲಸಂಧಿಯನ್ನ ಸುಗಮ ಸಂಚಾರಕ್ಕೆ ಮುಕ್ತಗೊಳಿಸಬೇಕು. ಪಾಕಿಸ್ತಾನದಲ್ಲಿ ಕದನ ವಿರಾಮದ ಮಾತುಕತೆ ನಡುವೆಯೂ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ವಸತಿ ಕಟ್ಟಡಗಳು, ವಿದ್ಯುತ್ ಘಟಕಗಳನ್ನ ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಮಾಡ್ತಿದ್ದು ಸಾವು ನೋವು ಹೆಚ್ಚಾಗ್ತಿದೆ. ಇದುವರೆಗೂ ಲೆಬನಾನ್ನಲ್ಲಿ 1500ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಿದೆ. ಒಟ್ಟಾರೆ ಇವತ್ತು ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸಲು ಪಾಕಿಸ್ತಾನದಲ್ಲಿ ಶಾಂತಿ ಮಾತುಕತೆ ನಾಳೆಯೂ ಮುಂದುವರಿಯುವ ಸಾಧ್ಯತೆ ಇದೆ. ಈ ಸಭೆಯು ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಭವಿಷ್ಯವನ್ನ ನಿರ್ಧರಿಸಲಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.